ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ತನ್ವಿ ಬಾಲರಾಜ್. ಸೊ ವಿಷಯ ಏನಪ್ಪಾ ಅಂತಂದ್ರೆ, ತುಂಬಾ ಜನ ತುಂಬಾ ದಿನಗಳಿಂದ ನಿಮ್ಮ ಹೇರ್ ಕೇರ್ ರೂಟೀನ್ ಹೇಳಿ ಅಥವಾ ಹೇರ್ ಆಯಿಲ್ ಬಗ್ಗೆ ಹೇಳಿ ಅಂತ ಕಮೆಂಟ್ ಹಾಗೇನೆ ಮೆಸೇಜ್ ಮಾಡ್ತಿದ್ರಿ. ಇವನ್ ಇನ್ಸ್ಟಾದಲ್ಲೂ ಕೂಡ ತುಂಬಾ ಜನ ಮೆಸೇಜ್ ಮಾಡಿದ್ರ. ಓಕೆ, ಐಮ್ ಸೋ ಸಾರಿ. ಫಸ್ಟ್ ಆಫ್ ಆಲ್ ತುಂಬಾ ಲೇಟ್ ಆಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಟು ಬಿ ಹಾನೆಸ್ಟ್, ಈ ವಿಡಿಯೋ ರೆಕಾರ್ಡ್ ಮಾಡಿ 1 ಮಂತ್ ಆಗಿತ್ತು. ಸೊ ನಾನು ರೆಕಾರ್ಡ್ ಮಾಡಿದಾಗ ನಾನು ಮೈಕ್ ಹಾಕೊಂಡೆ ರೆಕಾರ್ಡ್ ಮಾಡಿದ್ದೆ. ಬಟ್ ಇನ್ ಬಿಟ್ವೀನ್ ಮಾಡ್ತಾ ಮಾಡ್ತಾ ಲಾಸ್ಟ್ ಪೋರ್ಷನ್ ಅಲ್ಲಿ ಮೈಕ್ದು ಚಾರ್ಜ್ ಖಾಲಿ ಆಗ್ಬಿಟ್ಟಿತ್ತು. ಸೊ ಹಾಗಾಗಿ ನಾನು ಅದನ್ನ ನೋಡ್ಕೊಂಡಿರ್ಲಿಲ್ಲ. ಸುಮಾರು ಆಲ್ಮೋಸ್ಟ್ ಒಂದು 3 ಮಿನಿಟ್ಸ್ ವಿಡಿಯೋ ಮ್ಯೂಟ್ ಆಗ್ಬಿಟ್ಟಿತ್ತು. ಬಟ್ ಎನಿವೇಸ್ ಹಂಗೆ ಹಿಂಗೂ ಮಾಡಿ, ಬಟ್ ನಾನು ಏನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಅಷ್ಟು ವಾಯ್ಸ್ ಇದೆ, ನಿಮಗೆ ಗೊತ್ತಾಗುತ್ತೆ. ಸೊ ಎಸ್, ತಡ ಮಾಡ್ದೇನೆ ಆದಷ್ಟು ಬೇಗ ನಾನು ಹೇಗೆ ನನ್ನ ಹೇರ್ ಕೇರ್ ಮಾಡ್ಕೊಳ್ತೀನಿ, ಹೇರ್ ಕೇರ್ ಇನ್ ದ ಸೆನ್ಸ್ ಈ ವಿಡಿಯೋದಲ್ಲಿ ನಾನು ಯಾವ ಹೇರ್ ಆಯಿಲ್ನ ಅಪ್ಲೈ ಮಾಡ್ತೀನಿ, ಅದನ್ನ ಹೇಗೆ ಹಾಕೊಳ್ತೀನಿ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ನನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಯಾವ್ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅಂದರೆ ಶಾಂಪೂ, ಸಿರಮ್, ಹಾಗೆಯೇ ನನ್ನ ಕೋಮ್ಸ್. ಸದ್ಯಕ್ಕೆ ಈ ವಿಡಿಯೋನಲ್ಲಿ ಹೇರ್ ಆಯಿಲ್ ಬಗ್ಗೆ ನೋಡ್ಕೊಂಡು ಬನ್ನಿ. ಓಕೆ, ಸೊ ಲೆಟ್ಸ್ ಗೆಟ್ ಇನ್. ಓಕೆ, ಈಗ ಏನಂತಂದರೆ ನೀವು ಸುಮಾರು ಜನ ಕೇಳ್ತಿದ್ರಿ ಹೇರ್ ಕೇರ್ ವಿಡಿಯೋನ ಹಾಕಿ ಏನು ಹೇರ್ ಆಯಿಲ್ ಯೂಸ್ ಮಾಡ್ತೀರಾ ಅಂತ ಹೇಳಿ. ಸೊ ಇವತ್ತು ಹೇರ್ ಆಯಿಲ್ ಮಾಡ್ಕೊಳ್ಳೋಣ. ಅದು ಆಲ್ಮೋಸ್ಟ್ ಖಾಲಿ ಆಗೋ ಸ್ಟೇಜಿಗೆ ಬಂದ್ಬಿಟ್ಟಿದೆ. ಸೊ ಹೇರ್ ಆಯಿಲ್ ಪ್ರಿಪೇರ್ ಮಾಡುವ. ನಾನು ಯೂಶಲಿ ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತೀನಿ. ಸೊ ಒಂದು ಬಾಣಲಿಗೆ 1 ಬಾಟಲ್ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮೆಂತ್ಯ ಹಾಕೋಣ. ಕಪ್ಪೆಳ್ಳೆನ ಹಾಕ್ತಿದ್ದೀನಿ. ಸೊ ಸ್ವಲ್ಪ ರೋಸ್ಮೆರಿ ಎಲೆಗಳು. ಸೊ ಸ್ವಲ್ಪ ಆಲೋವೆರಾನ ತೊಗೊಂಡಿದ್ದೀನಿ. ಆಲೋವೆರಾ ಅಂದರೆ ಒಂದು ದೊಡ್ಡ ಸ್ಟೋರಿನೇ ಇದೆ ನನಗೆ. ಇದು ನಾನು ಮಾಡ್ಕೊಳ್ತಿರೋದು 3rd ಟೈಮ್ ಅಂತಲೇ ಹೇಳ್ಬೋದು. ಇದು 3ನೇ ಬಾರಿ ನಾನು ಈ ಆಯಿಲನ್ನ ಮಾಡ್ಕೊಳ್ತಿದ್ದೀನಿ. ಮೊದಲನೇ ಸತಿ ಮತ್ತು 2ನೇ ಸತಿ ಏನಾಗಿತ್ತು ಅಂತಂದರೆ, ಅಮ್ಮ ಮನೇಲಿ ಅಂದರೆ ಅಮ್ಮ ಹಿಂದೆ ಹಿತ್ತಲಲ್ಲಿ ಹಾಕಿದ್ದಾರೆ ಇದೆಲ್ಲ. ಸೊ ಅಲ್ಲಿ ಇಸ್ಕೊಂಡು ಬಂದಿದ್ದೆ. 2ನೇ ಸತಿ ನಮ್ಮ ಫಸ್ಟ್ ಲವ್ ಗುರು ಮೂವಿಯ ಡಿರೆಕ್ಟರ್ ಇದಾರಲ್ವ ಗುರು ಸರ್, ಅವರ ಮನೇಲಿ ಇಸ್ಕೊಂಡು ಬಂದಿದ್ದೆ. ಸೊ ಅದಾದಮೇಲೆ ನನಗೆ ಮತ್ತೆ ಪದೇ ಪದೇ ಎಲ್ಲರೂ ಕೇಳೋದು ಚೆನ್ನಾಗಿರಲ್ಲ ಅಂಥೇಳಿ ನನಗೆ ಇದು ಈ ಗಿಡನೇ ಗಿಫ್ಟ್ ಮಾಡಿದ್ರು. ಅಂದರೆ ಡಿರೆಕ್ಟರ್ ಸರ್ ವೈಫ್ ಅವ್ರು ಗಿಫ್ಟ್ ಮಾಡಿದ್ರು. ಸೊ ಅದನ್ನು ತಂದು ನಾನು ನನ್ನ ಪಾಟಿನಲ್ಲಿ ಹಾಕ್ಕೊಂಡಿದ್ದೀನಿ ಮನೆ ಮುಂದೆ. ಈಗ ಖುಷಿ ಆಗುತ್ತೆ, ಬೇಕು ಅಂದಾಗ ಪಟ್ ಅಂತ ಇಲ್ಲೇ ತಗೊಂಡು ಹಾಕೋಬೋದು. ಈಗ ಮೀಡಿಯಮ್ ಸೈಜ್ 2 ಈರುಳ್ಳಿನ ಹಾಕ್ತೀನಿ. ಆಲ್ಮೋಸ್ಟ್ ಹಾಕಿದ್ದೀನಿ. ಫೈನಲ್ ಆಗಿ ಕರಿಬೇವನ್ನ ಹಾಕೋಣ. ಇದನ್ನ ನಾನು ಸುಮಾರು ವಿಡಿಯೋಸ್ಗಳಲ್ಲಿ ನೋಡಿದ್ದೆ, ಇನ್ಸ್ಟಾಗ್ರಾಮಲ್ಲಿ ಕೆಲವೊಂದು ಇನ್ಫ್ಲೂಯೆನ್ಸಸ್ ಮಾಡಿರೋದನ್ನ ನೋಡಿದ್ದೆ. ಸೊ ಆ್ಯಕ್ಚುಲಿ ಇದು ನನಗೆ ತುಂಬ ಹೆಲ್ಪ್ ಆಗ್ತದೆ. ಇದೊಂದೇ ಅಲ್ಲ, ಜೊತೆಗೆ ನಾನು ನನ್ನ ಸ್ಕಿನ್ ಕೇರ್ ವಿಡಿಯೋನಲ್ಲಿ ಹೇಳಿರೋ ಹಾಗೆಯೇ ಚೆನ್ನಾಗಿ ನೀರು ಕುಡಿಬೇಕು, ಒಳ್ಳೆ ಆಹಾರನ ತಿನ್ನಬೇಕು, ಹೆಲ್ತಿ ಪದಾರ್ಥಗಳನ್ನು ತಿನ್ನಬೇಕು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈ ಥರ ಒಂದು ಎಣ್ಣೆನ ಒಂದು ವಾರಕ್ಕೆ ಅಟ್ಲೀಸ್ಟ್ ನಿಮ್ಗೆ ಆಗಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು 2 ಸತಿ ಆದರೂ ಹಾಕ್ಕೊಳ್ಳಿ. ತುಂಬ ಒಳ್ಳೆಯದು. ಹೇರ್ ಫಾಲ್ ಕಮ್ಮಿ ಆಗುತ್ತೆ, ಹೇರ್ ರೀಗ್ರೋತ್ ಆಗುತ್ತೆ, ಹಾಗೆಯೇ ಕಣ್ಣಿಗೂ ತುಂಬ ಒಳ್ಳೆಯದು. ಸೊ ಹೀಗೆ ಹಲವಾರು ಬೆನಿಫಿಟ್ಸ್ಗಳಿದೆ. ಸೊ ಇದನ್ನು ಏನೇನು ಹಾಕಿದ್ದೀನಿ ಒಂದ್ಸತಿ ಎಲ್ಲ ತೋರಿಸ್ತೀನಿ ನಿಮಗೆ, ಬನ್ನಿ. ಇದು ಹೇಗೆ ಕಾಣ್ತಿದೆ ಸದ್ಯಕ್ಕೆ. ಕರಿಬೇವು ಹಾಕಿದ್ದೀನಿ, ರೋಸ್ಮೆರಿ ಎಲೆಗಳನ್ನು ಹಾಕಿದ್ದೀನಿ, ಕಪ್ಪೆಳ್ಳು ಇನ್ನೂ ಅಂದರೆ ಕೆಳಗೆ ಹೋಗ್ಬಿಟ್ಟಿದೆ, ಇನ್ನೂ ತುಂಬ ಹಾಕಿದ್ದೀನಿ. ಅಂದರೆ ಈ ಎಣ್ಣೆಗೆ ಎಷ್ಟು ಬೇಕೋ ಅಷ್ಟೆಲ್ಲ ಹಾಕಿದ್ದೀನಿ. ಈರುಳ್ಳಿ ಮೀಡಿಯಮ್ ಸೈಜ್ 2, ಆಲೋವೆರಾ, ಕಪ್ಪೆಳ್ಳು, ಜೊತೆಗೆ ಈ ಕಡೆ ಸೇರಿಕೊಂಡಿದೆ ಅದು ಮೆಂತ್ಯ ಕೂಡ ಹಾಕಿದ್ದೀನಿ. ಆವಾಗಲೇ ತೋರಿಸಿದೆ ನಿಮಗೆ, ಮೆಂತ್ಯ ಕೂಡ ಹಾಕಿದ್ದೀನಿ. ಇದನ್ನು ಲೋ ಫ್ಲೇಮ್ನಲ್ಲಿ ಇಡೋಣ. ಲೋ ಫ್ಲೇಮ್ನಲ್ಲಿ ಇಟ್ಟರೆ ಅದು ಎಲ್ಲ ಬೇಯ್ಕೊಳ್ಳುತ್ತೆ. ಸೊ ಎಸ್, ಈಗ ಎಲ್ಲನೂ ಹಾಕಿ ಲೋ ಫ್ಲೇಮ್ನಲ್ಲಿ ಇಟ್ಟಿದ್ದೀನಿ. ಈಗ ಅದು ಬಾಯ್ಲ್ ಆಗಿ ಕಲರ್ ಚೇಂಜ್ ಆಗೋದಕ್ಕೆ
ನಾನು ನಿಮಗೆ ತೋರಿಸ್ತೀನಿ ಕಲರ್ ಯಾವಾಗ ಚೇಂಜ್ ಆಗುತ್ತೆ ಅಂದ್ರೆ ಅದು ಫುಲ್ ಬಾಯ್ಲ್ ಆಗಿರುತ್ತೆ. ಈಗ ಚಿಕನ್ ಕಬಾಬ್ ಎಲ್ಲ ನಾವು ಲೋ ಫ್ಲೇಮ್ನಲ್ಲಿ ಇಟ್ಟು ಡೀಪ್ ಫ್ರೈ ಮಾಡಿದ್ರೆ ಹೇಗೆ ಕ್ರಿಸ್ಪಿ ಕ್ರಿಸ್ಪಿ ಅನ್ನಿಸ್ತಿರುತ್ತೋ ಹಾಗೆಯೇ ಇದನ್ನು ಕೂಡ ಲೋ ಫ್ಲೇಮ್ನಲ್ಲಿ ಇಟ್ಟಿದ್ದೀನಿ. ಒಂದು ಅಟ್ಲೀಸ್ಟ್ 30 ಮಿನಿಟ್ಸ್ ಆದರೂ ಬೇಕು. ಅದು ಫುಲ್ ಡೀಪ್ ಆಯಿಲಲ್ಲಿ ಫ್ರೈ ಆಗಿ ಆ ಎಣ್ಣೆ ಬ್ರೌನ್ ಕಲರ್ಗೆ ಟರ್ನ್ ಆಗುತ್ತೆ. ನಾನು ನಿಮಗೆ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಎಸ್, ಇದು ಹೀಗೆ ಕಾಣ್ತಿದೆ. 40 ಮಿನಿಟ್ಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ಸ್ವಲ್ಪ ಈ ಕಲರ್ ಟರ್ನ್ ಆದ ನಂತರ ತಣ್ಣಗಾಗೋದಕ್ಕೆ ಬಿಟ್ಟು ಶೋಧಿಸ್ಕೊಂಡಿದ್ದೀನಿ. ಈ ಸಾರಿ ನಾನು ಕೊಬ್ಬರಿ ಎಣ್ಣೆನ ಅರ್ಧ ಲೀಟ್ರ್ಗಿಂತ ಜಾಸ್ತಿನೇ ಹಾಕಿದ್ದೆ ಸ್ವಲ್ಪ, ಹಾಗಾಗಿ 2 ಬಾಟಲ್ನಲ್ಲಿ ಸಿಕ್ಕಿದೆ. ಇದರಲ್ಲಿ ನಾನೊಂದು ಬಾಟಲ್ ಇಟ್ಕೊಂಡು ಇನ್ನೊಂದು ಬಾಟ್ಲಲ್ಲಿ ಅಕ್ಕ ಆ್ಯಂಡ್ ಅಮ್ಮಗೂ ಕೊಡ್ತೀನಿ. ಟು ಬಿ ಹಾನೆಸ್ಟ್ ಆ ಫ್ರಾಗ್ರೆನ್ಸ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ. ಓಕೆ, ಈಗ ಹೇರ್ ಅಪ್ಲೈ ಮಾಡಿಕೊಳ್ಳುವ. ನಾನು ಹೀಗೇ ಕೈಯಲ್ಲೇ 4 ಬೆರಳಲ್ಲೇ ಪಾರ್ಟಿಷನ್ ಮಾಡಿಕೊಂಡು ಎಣ್ಣೆ ಸ್ಕ್ಯಾಲ್ಪ್ಗೆಲ್ಲ ನೀಟಾಗಿ ಅಪ್ಲೈ ಆಗೋ ಹಾಗೆ ನೋಡ್ಕೊಳ್ತೀನಿ. ನಂತರ ಸ್ವಲ್ಪ ಮಸಾಜ್ ಮಾಡ್ಕೊಳ್ತೀನಿ. ನಾನು ಈ ಮಸಾಜರ್ನ ಯೂಸ್ ಮಾಡ್ತೀನಿ. ಇದು ನನಗೆ ತುಂಬ ಹೆಲ್ಪ್ ಮಾಡಿದೆ ಹೇರ್ ರೀಗ್ರೋತ್ಗೆ. ಐ ಥಿಂಕ್ ಇದನ್ನು ನಾನು ನೈಕಾನಲ್ಲಿ ಪರ್ಚೇಸ್ ಮಾಡಿದ್ದು. ನೀವು ಬೇಕು ಅಂತ ಹೇಳಿದರೆ ಲಿಂಕ್ ಹಾಕಿರ್ತೀನಿ, ಯು ಕ್ಯಾನ್ ಬೈ. ಎಸ್, ದಿಸ್ ಇಸ್ ಆಫ್ ಮೈ ಹೇರ್ ಕೇರ್ ವಿಲ್ ಬಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಯೂಸ್ ಮಾಡುವ ಶಾಂಪೂ ಬಗ್ಗೆ, ಸಿರಮ್ಸ್ ಬಗ್ಗೆ, ಹಾಗೆಯೇ ನಾನು ಯೂಸ್ ಮಾಡುವಂತಹ ಕುಂಪ್ಸ್ಗಳ ಬಗ್ಗೆ ನಿಮಗೆ ಹೇಳ್ತೀನಿ. ಎಸ್, ಇದಾಗಿತ್ತು ನನ್ನ ಹೇರ್ ಆಯಿಲ್ ಸೀಕ್ರೆಟ್. ಇದು ನಾನು ಆಲ್ಮೋಸ್ಟ್ 8 ತಿಂಗಳಿಂದ ಯೂಸ್ ಮಾಡ್ತಿದ್ದೀನಿ. ನನಗೆ ತುಂಬ ಚೆನ್ನಾಗಿ ರಿಸಲ್ಟ್ ಇದೆ. ಹೇರ್ ಫಾಲ್ ಕಮ್ಮಿ ಆಗಿದೆ, ಹೇರ್ ರೀಗ್ರೋತ್ಗೆ ಹೆಲ್ಪ್ ಮಾಡ್ತಿದೆ, ಶೈನಿ ಆಗಿನೂ ಇದೆ. ಟು ಬಿ ಹಾನೆಸ್ಟ್, ಇದು ಯಾವ ಪ್ರಮೋಷನ್ನು ಅಲ್ಲ, ಪ್ಲೀಸ್ ನೋಟ್ ದ್ಯಾಟ್. ನಾನು ನನ್ನ ಪರ್ಸ್ನಲ್ ಅಂದರೆ ಈ ವಿಡಿಯೋ ನಾನು ಮುಂಚೆನೇ ಹೇಳಿದಾಗೆ ನಾನು ಈ ಹೇರ್ ಆಯಿಲ್ ನನ್ನ ತುಂಬ ಇನ್ಫ್ಲೂಯೆನ್ಸಸ್ ಮಾಡೋದನ್ನ ಹಾಕೊಳ್ಳೋದನ್ನ ಅಥವಾ ತುಂಬ ಟ್ರೆಂಡಿಂಗಲ್ಲಿರುವಂತಹ ಹೇರ್ ಆಯಿಲ್ ಅಂತಲೇ ಹೇಳ್ಬೋದು. ಸೊ ತುಂಬ ಈಸಿ ಮಾಡ್ಕೊಳ್ಳೋದು, ನೀವೇ ನೋಡಿದ್ರಲ್ಲ. ಹಾಗೆಯೇ ನಾನು ಈ ಹೇರ್ ಆಯಿಲನ್ನು ನನ್ನ ಅಕ್ಕನ ಮಗಳಿಗೆ ಹಾಗೆ ನಮ್ಮಮ್ಮ ಕೂಡ ಯೂಸ್ ಮಾಡ್ತಾರೆ. ಬೇಕಾದರೆ ಒಂದಿನ ತೋರಿಸ್ತೆ ನಿಮಗೆ ಒಂದು ವಿಡಿಯೋದಲ್ಲಿ. ನಾವು ರೀಸೆಂಟಾಗಿ ಒಂದು 6 ತಿಂಗಳ ಮುಂಚೆ ತಿರುಪತಿಗೆ ಹೋಗಿದ್ವಿ. ಅಮ್ಮ ಮುಡಿ ಕೊಟ್ಟಿದ್ರು. ಅಮ್ಮ ಮುಡಿ ಕೊಟ್ಟಾದ್ಮೇಲೆ ನಾನು ಏನು ಪ್ರಿಪೇರ್ ಮಾಡ್ತೀನಿ ಹೇರ್ ಆಯಿಲ್ ಅದನ್ನೇ ಯೂಸ್ ಮಾಡ್ತಿದ್ದಾರೆ ಇವಾಗ. ನಿಜವಾಗ್ಲೂ ನನಗಿಂತ ತುಂಬ ಚೆನ್ನಾಗಿದೆ ನಮ್ಮ ಅಮ್ಮನ ಹೇರು. ಸಾರಿ ಅಮ್ಮ, ದೃಷ್ಟಿ ಹಾಕ್ಬಾರ್ದು. ನಿಜವಾಗ್ಲೂ ಟು ಬಿ ಹಾನೆಸ್ಟ್, ಅಮ್ಮ ಆ ಹೇರ್ ಆಯಿಲ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ತುಂಬ ಚೆನ್ನಾಗಿ ತಿಕ್ಕಾಗಿ ಬೆಳೀತಾ ಇದೆ. ಹಾಗೆಯೇ ಉದ್ರೋದು ಕೂಡ ಕಮ್ಮಿ ಆಗಿದೆ ಅಮ್ಮನಿಗೆ. ಅಮ್ಮನೇ ನನಗೆ ಹೇಳ್ತಾರೆ ತುಂಬ ಅಂದರೆ ಉದ್ರಲ್ಲ ಇವಾಗ ಜಾಸ್ತಿ, ಚೆನ್ನಾಗಿದೆ ಅಂತ. ಹಾಗೆಯೇ ನನಗೆ ಈ ಪೋರ್ಷನಲ್ಲೆಲ್ಲ ಹೇರ್ ಥಿನ್ನಿಂಗ್ ಆಗಿದೆ, ತುಂಬ ಕಮ್ಮಿ. ಬಟ್ ಟು ಬಿ ಹಾನೆಸ್ಟ್, ನಮ್ಮ ಅಮ್ಮಗೆ ಈಗ ಆಲ್ಮೋಸ್ಟ್ 52 ಏಜ್. ರೀಸೆಂಟಾಗಿ ಮುಡಿ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಎಷ್ಟು ನೀಟಾಗಿ ಫುಲ್ ಅಂದರೆ ಬಾಲ್ಡ್ನೆಸ್ ಇಲ್ಲದೆ ನೀಟಾಗಿ ಗ್ರೋತ್ ಆಗ್ತಿದೆ. ಫುಲ್ ಒಂಥರ ವಿಗ್ ಅನ್ಸುತ್ತೆ ನಮ್ಮ ಅಮ್ಮನ ಹೇರ್ ನೋಡಿದ್ರೆ. ಅಂದರೆ ಅಷ್ಟು ಚೆನ್ನಾಗಿ ಬೆಳೀತಿದೆ. ನನಗನ್ಸುತ್ತೆ ಈ ಹೇರ್ ಆಯಿಲ್ ತುಂಬಾ ಒಳ್ಳೆಯದು, ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತ. ಈ ಥರ ಮನೇಲಿ ನೀವು ಹೇರ್ ಆಯಿಲ್ಗಳನ್ನು ಪ್ರಿಪೇರ್ ಮಾಡಿಕೊಂಡು ಆದಷ್ಟು ಸಲೂನ್ಗೆ ಹೋಗೋದು, ಸ್ಪಾ ಮಾಡಿಸೋದೆಲ್ಲ ದಯವಿಟ್ಟು ಕಡಿಮೆ ಮಾಡಿ. ಟು ಬಿ ಹಾನೆಸ್ಟ್, ಇದು ನನ್ನ ಎಕ್ಸ್ಪೀರಿಯನ್ಸ್ ಕೂಡ. ಒಂದ್ಸತಿ ಆಲ್ಮೋಸ್ಟ್ 5 years ಬ್ಯಾಕ್ ನಾನು ಹೇರ್ ಸ್ಮೂತ್ನಿಂಗ್ ಮಾಡಿಸಿದ್ದೆ. ಅದರಿಂದ 50% 40% ಅಂತ ಹೇರ್ ಫಾಲ್ ಹೋಯಿತು. ರೀಸೆಂಟಾಗಿ ಹೇರ್ ಸ್ಪಾ ಕೂಡ ಮಾಡಿಸಿದೆ. ಅದರಿಂದ ಕೂಡ ತುಂಬ ಹೇರ್ ಲಾಸ್ ಆಯಿತು. ನಾನೀಗ ಜಸ್ಟ್ ಹೇರ್ ಕಟ್ ಬಿಟ್ಟರೆ ನಾನು ಏನೂ ಮಾಡಿಸೋದಿಲ್ಲ, ಮನೇಲಿ ಈ ಥರ ಹೇರ್ ಕೇರ್ ಮಾಡ್ಕೊಳ್ತೀನಿ. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಇನ್ನೂ ಡೀಟೇಲ್ಡಾಗಿ ಹೇಳ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ಆಲ್ ದ ಲವ್. ನಿಮ್ಮ ಸಪೋರ್ಟಿಗೆ, ನಿಮ್ಮ ಪ್ರೀತಿಗೆ ನಾನು ಯಾವಾಗಲೂ ಚಿರಋಣಿ. ಥ್ಯಾಂಕ್ ಯು ಸೋ ಮಚ್. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಬೆಲ್ ಐಕಾನನ್ನು ಒತ್ತಿ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಶಾರ್ಟ್ಸ್ಗಳು ಹಾಗೆಯೇ ವಿಡಿಯೋಸ್ಗಳು ಇದೇ ಥರ ಹಾಕ್ತಿರ್ತೀನಿ. ಸೊ ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಲವ್. Love you. Take care.